ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕಳ್ಳಾಟ ಯಾವ ರೀತಿ ಬಯಲಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಸಮೀಕ್ಷೆಯ ವಿಚಾರದಲ್ಲಿ ಇವರೆಲ್ಲರೂ ಯಾವ ರೀತಿ ಕಳ್ಳಾಟ ಆಡಿದ್ರು ಅನ್ನೋದನ್ನ ಬಟಾ ಬಯಲು ಮಾಡಿದೆ. ರಾಜ್ಯದಾದ್ಯಂತ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸ್ತಾ ಇದೆ. ಸಮೀಕ್ಷೆಯಲ್ಲಿ ಕೆಲವು ಏರುಪೇರು ಆಗಿರಬಹುದು, ಲೋಪದೋಷಗಳಿದ್ರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ಆಗಿರುವ ಎಡವಟ್ಟುಗಳ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಪದೋಷಗಳು ಆಗಿರಬಹುದು, ಆ ಲೋಪದೋಷಗಳು ರಿಪಬ್ಲಿಕ್ ಕನ್ನಡದ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ. ಆ ಲೋಪದೋಷಗಳನ್ನು ತಿದ್ದುವ ಅವಕಾಶ ಇದೆ, ಅದನ್ನ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗುತ್ತೆ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದಮೇಲೆ ಮತ್ತೆ ಒಂದು ಏನೋ ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. ಒಂದು 2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇವು ಇಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ಅಲ್ಟಿಮೇಟ್ಲಿ ಇಲ್ಲ ಸರ್ವೆ ಇಲ್ಲ ಸರ್ವೆ ಈಗ ಎಕ್ಸಾಂಪಲ್ಲು ಆ ವೋಟರ್ ಲಿಸ್ಟಾಗೂ ಹಾಗೆ ಮಾಡ್ತೀವಲ್ಲ ಸರ್, ಬಂದು ಇದು ಮಾಡಿದ್ಮೇಲೆ ನಾವು ಒಂದು ಡ್ರಾಫ್ಟ್ ಲಿಸ್ಟನ್ನು ನಾವು ಬಿಡ್ತೀವಿ. ಅಂಥದ್ದೇನಾದರೂ ಲೋಪಗಳು ತಮ್ಮ ಚಾನೆಲ್ ಮುಖಾಂತರ ಅಥವಾ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕಳ್ಳಾಟ ಯಾವ ರೀತಿ ಬಯಲಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಸಮೀಕ್ಷೆಯ ವಿಚಾರದಲ್ಲಿ ಇವರೆಲ್ಲರೂ ಯಾವ ರೀತಿ ಕಳ್ಳಾಟ ಆಡಿದ್ರು ಅನ್ನೋದನ್ನ ಬಟಾ ಬಯಲು ಮಾಡಿದೆ. ರಾಜ್ಯದಾದ್ಯಂತ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸ್ತಾ ಇದೆ. ಸಮೀಕ್ಷೆಯಲ್ಲಿ ಕೆಲವು ಏರುಪೇರು ಆಗಿರಬಹುದು, ಲೋಪದೋಷಗಳಿದ್ರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ಆಗಿರುವ ಎಡವಟ್ಟುಗಳ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಪದೋಷಗಳು ಆಗಿರಬಹುದು, ಆ ಲೋಪದೋಷಗಳು ರಿಪಬ್ಲಿಕ್ ಕನ್ನಡದ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ. ಆ ಲೋಪದೋಷಗಳನ್ನು ತಿದ್ದುವ ಅವಕಾಶ ಇದೆ, ಅದನ್ನ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗುತ್ತೆ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದಮೇಲೆ ಮತ್ತೆ ಒಂದು ಏನೋ ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. ಒಂದು 2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇವು ಇಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ಅಲ್ಟಿಮೇಟ್ಲಿ ಇಲ್ಲ ಸರ್ವೆ ಇಲ್ಲ ಸರ್ವೆ ಈಗ ಎಕ್ಸಾಂಪಲ್ಲು ಆ ವೋಟರ್ ಲಿಸ್ಟಾಗೂ ಹಾಗೆ ಮಾಡ್ತೀವಲ್ಲ ಸರ್, ಬಂದು ಇದು ಮಾಡಿದ್ಮೇಲೆ ನಾವು ಒಂದು ಡ್ರಾಫ್ಟ್ ಲಿಸ್ಟನ್ನು ನಾವು ಬಿಡ್ತೀವಿ. ಅಂಥದ್ದೇನಾದರೂ ಲೋಪಗಳು ತಮ್ಮ ಚಾನೆಲ್ ಮುಖಾಂತರ ಅಥವಾ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕಳ್ಳಾಟ ಯಾವ ರೀತಿ ಬಯಲಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಸಮೀಕ್ಷೆಯ ವಿಚಾರದಲ್ಲಿ ಇವರೆಲ್ಲರೂ ಯಾವ ರೀತಿ ಕಳ್ಳಾಟ ಆಡಿದ್ರು ಅನ್ನೋದನ್ನ ಬಟಾ ಬಯಲು ಮಾಡಿದೆ. ರಾಜ್ಯದಾದ್ಯಂತ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸ್ತಾ ಇದೆ. ಸಮೀಕ್ಷೆಯಲ್ಲಿ ಕೆಲವು ಏರುಪೇರು ಆಗಿರಬಹುದು, ಲೋಪದೋಷಗಳಿದ್ರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ಆಗಿರುವ ಎಡವಟ್ಟುಗಳ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಪದೋಷಗಳು ಆಗಿರಬಹುದು, ಆ ಲೋಪದೋಷಗಳು ರಿಪಬ್ಲಿಕ್ ಕನ್ನಡದ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ. ಆ ಲೋಪದೋಷಗಳನ್ನು ತಿದ್ದುವ ಅವಕಾಶ ಇದೆ, ಅದನ್ನ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗುತ್ತೆ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದಮೇಲೆ ಮತ್ತೆ ಒಂದು ಏನೋ ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. ಒಂದು 2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇವು ಇಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ಅಲ್ಟಿಮೇಟ್ಲಿ ಇಲ್ಲ ಸರ್ವೆ ಇಲ್ಲ ಸರ್ವೆ ಈಗ ಎಕ್ಸಾಂಪಲ್ಲು ಆ ವೋಟರ್ ಲಿಸ್ಟಾಗೂ ಹಾಗೆ ಮಾಡ್ತೀವಲ್ಲ ಸರ್, ಬಂದು ಇದು ಮಾಡಿದ್ಮೇಲೆ ನಾವು ಒಂದು ಡ್ರಾಫ್ಟ್ ಲಿಸ್ಟನ್ನು ನಾವು ಬಿಡ್ತೀವಿ. ಅಂಥದ್ದೇನಾದರೂ ಲೋಪಗಳು ತಮ್ಮ ಚಾನೆಲ್ ಮುಖಾಂತರ ಅಥವಾ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕಳ್ಳಾಟ ಯಾವ ರೀತಿ ಬಯಲಾಗಿದೆ.
ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಸಮೀಕ್ಷೆಯ ವಿಚಾರದಲ್ಲಿ ಇವರೆಲ್ಲರೂ ಯಾವ ರೀತಿ ಕಳ್ಳಾಟ ಆಡಿದ್ರು ಅನ್ನೋದನ್ನ ಬಯಲು ಮಾಡಿದೆ. ರಾಜ್ಯದಾದ್ಯಂತ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸ್ತಾ ಇದೆ. ಸಮೀಕ್ಷೆಯಲ್ಲಿ ಕೆಲವು ಏರುಪೇರು ಆಗಿರಬಹುದು, ಲೋಪದೋಷಗಳಿದ್ರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ಆಗಿರುವ ಎಡವಟ್ಟುಗಳ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಪದೋಷಗಳು ಆಗಿರಬಹುದು, ಆ ಲೋಪದೋಷಗಳು ರಿಪಬ್ಲಿಕ್ ಕನ್ನಡದ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ. ಆ ಲೋಪದೋಷಗಳನ್ನು ತಿದ್ದುವ ಅವಕಾಶ ಇದೆ, ಅದನ್ನ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗುತ್ತೆ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದಮೇಲೆ ಮತ್ತೆ ಒಂದು ಏನೋ ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. ಒಂದು 2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇವು ಎಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ಸಿ ಅಲ್ಟಿಮೇಟ್ಲಿ ಇಲ್ಲ ಸರ್ವೆ ಇಲ್ಲ ಸರ್ವೆ ಈಗ ಎಕ್ಸಾಂಪಲ್ಲು ಆ ವೋಟರ್ ಲಿಸ್ಟಾಗೂ ಹಾಗೆ ಮಾಡ್ತೀವಲ್ಲ ಸರ್, ಬಂದು ಇದು ಮಾಡಿದ್ಮೇಲೆ ನಾವು ಒಂದು ಡ್ರಾಫ್ಟ್ ಲಿಸ್ಟನ್ನು ನಾವು ಬಿಡ್ತೀವಿ. ಅಂಥದ್ದೇನಾದರೂ ಲೋಪಗಳು ತಮ್ಮ ಚಾನೆಲ್ ಮುಖಾಂತರ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕಳ್ಳಾಟ ಯಾವ ರೀತಿ ಬಯಲಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಸಮೀಕ್ಷೆಯ ವಿಚಾರದಲ್ಲಿ ಇವರೆಲ್ಲರೂ ಯಾವ ರೀತಿ ಕಳ್ಳಾಟ ಆಡಿದ್ರು ಅನ್ನೋದನ್ನ ಬಯಲು ಮಾಡಿದೆ. ರಾಜ್ಯದಾದ್ಯಂತ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸ್ತಾ ಇದೆ. ಸಮೀಕ್ಷೆಯಲ್ಲಿ ಕೆಲವು ಏರುಪೇರು ಆಗಿರಬಹುದು, ಲೋಪದೋಷಗಳಿದ್ರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ಆಗಿರುವ ಎಡವಟ್ಟುಗಳ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಪದೋಷಗಳು ಆಗಿರಬಹುದು, ಆ ಲೋಪದೋಷಗಳು ರಿಪಬ್ಲಿಕ್ ಕನ್ನಡದ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ. ಆ ಲೋಪದೋಷಗಳನ್ನು ತಿದ್ದುವ ಅವಕಾಶ ಇದೆ, ಅದನ್ನ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗುತ್ತೆ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದಮೇಲೆ ಮತ್ತೆ ಒಂದು ಏನೋ ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. ಒಂದು 2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇವು ಎಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ಸಿ ಅಲ್ಟಿಮೇಟ್ಲಿ ಇಲ್ಲ ಸರ್ವೆ ಇಲ್ಲ ಸರ್ವೆ ಈಗ ಎಕ್ಸಾಂಪಲ್ಲು ಆ ವೋಟರ್ ಲಿಸ್ಟಾಗೂ ಹಾಗೆ ಮಾಡ್ತೀವಲ್ಲ ಸರ್, ಬಂದು ಇದು ಮಾಡಿದ್ಮೇಲೆ ನಾವು ಒಂದು ಡ್ರಾಫ್ಟ್ ಲಿಸ್ಟನ್ನು ನಾವು ಬಿಡ್ತೀವಿ. ಅಂಥದ್ದೇನಾದರೂ ಲೋಪಗಳು ತಮ್ಮ ಚಾನೆಲ್ ಮುಖಾಂತರ ಫೈನಲ್ ಲಿಸ್ಟ್. ಸೊ ಇವು ಎಂಥದ್ದು ಏನಾದರೂ ಲೋಪಗಳು ಇದ್ದರೆ